Dear friends, Eldrigu Namaskara. I welcome you all to the Gnana Gangotri Academy, Vijayanagara, Bengaluru. Dear friends, as you know already, we have started with multiple choice question solving series. In the previous session, we had discussed about the questions on Portuguese. Today, we are going to start with one more subject, which is science. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ಆಯ್ಕೆ ಮಾಡ್ಕೊಳ್ತಿರ್ತಕ್ಕಂಥ ಕಾಂಪೊನೆಂಟ್ ಯಾವುದು ಅಂದರೆ ಬಯಾಲಜಿ, ಜೀವಶಾಸ್ತ್ರದ ಪ್ರಶ್ನೆಗಳನ್ನ ನಾವು ಇವತ್ತು ಸಾಲ್ವ್ ಮಾಡೋಣ. Now, before I start with the actual discussion, those students who are preparing for competitive examination, make sure that you do 3 things every day. 1, read, revise and solve multiple choice questions. See, if you don't solve multiple choice questions, you will not know what are the mistakes that you would be doing even after reading the component. ಅಥವಾ ಆ ಚಾಪ್ಟರ್ ಮುಗಿಸಿದ ಮೇಲೇನು ಏನೇನು ನಾವು ತಪ್ಪುಗಳು ಮಾಡ್ತೀವಿ ಆನ್ಸರ್ ಮಾಡುವಾಗ ಅನ್ನೋದು ಗೊತ್ತಾಗೋದಿಲ್ಲ. ಸಪೋಸ್ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ದೇನೆ ಆ್ಯಕ್ಚುಯಲ್ ಎಕ್ಸಾಮ್ಗೆ ಹೊಟ್ಟೋದ್ರೆ ಆ ಮಿಸ್ಟೇಕ್ಸ್ನೆಲ್ಲ ನಾವೇನು ಮಾಡ್ತೀವಿ ಆ್ಯಕ್ಚುಯಲ್ ಎಕ್ಸಾಮಲ್ಲಿ ನಾವು ಮಾಡಿರ್ತೀವಿ. ಆ್ಯಂಡ್ you might get to hear so many people saying that ಅಯ್ಯೋ ನನಗೆ ಈ ಆನ್ಸರ್ ಗೊತ್ತಿತ್ತು ಬಟ್ ಐ ಮಿಸ್ಡ್ ಇಟ್. ಸೊ ಈ ಮಿಸ್ಟೇಕ್ ನಿಮಗೂ ಆಗಬಾರ್ದು ಅಂದರೆ ನೀವೇನು ಮಾಡಬೇಕಂದ್ರೆ ಟೆಸ್ಟ್ ಸೀರೀಸ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ನೀವು ತಗೊಳ್ಳೇಬೇಕು. ಅದರಿಂದ ನಿಮ್ಮ ಸ್ಕಿಲ್ಸ್ ಏನಾಗುತ್ತೆ ಶಾರ್ಪ್ ಆಗುತ್ತೆ. ಅಥವಾ ನೀವು ಏನೇನು ಇಲ್ಲಿ ಮಿಸ್ಟೇಕ್ಸ್ ಮಾಡಿರ್ತೀರಾ ಅಂದರೆ ಮಾಕ್ ಎಕ್ಸಾಮಿನೇಷನ್ಸಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡಿರ್ತೀರಾ ಆ ಯಾವುದೇ ಮಿಸ್ಟೇಕ್ಸ್ನ ನೀವು ಮೇನ್ ಎಕ್ಸಾಮ್ಸಲ್ಲಿ ಮಾಡೋದಿಲ್ಲ. ಬಿಕಾಸ್ ಇನ್ ದಿಸ್ ಟುಡೇಸ್ ಕಾಂಪಿಟೇಟಿವ್ ವರ್ಲ್ಡ್ each and every marks is important. Many people are getting rejected in decimals of your marks. So because of that reason, make sure that you take the concept of test series athwa solving multiple choice questions very very seriously. And nowadays, if you see the recent trend of the question papers, there has been an increase in number of questions with respect to science. ಯಾರ್ಯಾರು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅಥವಾ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇದ್ದೀರಾ, ಯೂಶ್ವಲಿ ಅವ್ರಿಗೆ ಅಷ್ಟೊಂದು ಎಕ್ಸ್ಪೋಜರ್ ಇರೋದಿಲ್ಲ. ಸೊ ಅವರು ಪರ್ಟಿಕ್ಯುಲರ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಸೈನ್ಸ್ ರಿಲೇಟೆಡ್ ನೀವು ಪ್ರಿಪರೇಷನ್ ಆದಮೇಲೆ ಇರ್ರೆಸ್ಪೆಕ್ಟಿವ್ ಆಫ್ ವೇರಿಯಸ್ ಕೋಚಿಂಗ್ ಸೆಂಟರ್ಸ್ ದಟ್ ಯು ಮೈಟ್ ಬಿ ಅಟೆಂಡಿಂಗ್, ಮೇಕ್ ಶೋರ್ ಟು ಅಟೆಂಡ್ ದಿ ಟೆಸ್ಟ್ ಸೀರೀಸ್. ಅಥವಾ ನಿಮಗೆ ಏನೋ ವೆಬ್ಸೈಟಲ್ಲಿ ಸಿಗ್ತಕ್ಕಂಥ ವೇರಿಯಸ್ ಸೋರ್ಸಸ್ಸಿಂದ ಬರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಇರಿ. ಅದರಿಂದ ನಿಮಗೆ ಸಕ್ಸಸ್ ಸಿಗೋದು ಖಂಡಿತ ಆಗುತ್ತೆ. ಓಕೆ, ಸೊ ಟೇಕ್ ದೀಸ್ ಪಾಯಿಂಟ್ಸ್ ಆಸ್ my suggestions to you along with your preparation or regular preparation which you are doing right now. ಅರ್ಥ ಆಯ್ತಲ್ವಾ? So now we're going to start with the first chapter, cell ಅಥವಾ ಜೀವಕೋಶದಲ್ಲಿ ಬರ್ತಕ್ಕಂಥ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. Now before I start with the questions, I want to tell you 2 important things. One is please watch the video if you have already read the chapter. ಅಂದರೆ ಈ ಚಾಪ್ಟರ್ನ ನೀವು ಆಲ್ರೆಡಿ ಓದಿದ್ರೆ ಮಾತ್ರ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವು ಓದಿಲ್ಲ ಅಂದರೆ ಚಾಪ್ಟರ್ನ ಕಂಪ್ಲೀಟ್ ಆಗಿ ಓದಿ, ಅದಾದಮೇಲೆ ಯು ಟ್ರೈ ಟು ವಾಚ್ ದಿಸ್ ವಿಡಿಯೋ. ಸೆಕೆಂಡ್ ಥಿಂಗ್ ಈಸ್, once the question is displayed on the screen, click the pause button for a minute. Okay, pause button na click ಮಾಡಿ ನೀವೇ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಯು ರನ್ ದ ವಿಡಿಯೋ ಟು ಸಿ ದಿ ಕರೆಕ್ಟ್ ಆನ್ಸರ್ ಅಂಡ್ ದಿ ಎಕ್ಸ್ಪ್ಲನೇಷನ್, ಸೊ ದಟ್ ಯು ವಿಲ್ ಗೆಟ್ ಟು ನೋ ನೀವು ಆನ್ಸರ್ ಮಾಡಿರೋದಕ್ಕೂ ನಾನು ಆನ್ಸರ್ ಮಾಡಿರೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದನ್ನು ನೀವು ತಿಳ್ಕೊಬೋದು. ಓಕೆ, ಸೊ ದೀಸ್ ಆರ್ ದಿ 2 ಪಾಯಿಂಟ್ಸ್ that to be considered before watching this particular video. Okay, so let's go to the first question. First question is, ಈ ಕೆಳಗಿನ ಯಾವುದನ್ನು ಕೋಶದ ಮೆದುಳು ಎಂದು ಕರೆಯುತ್ತಾರೆ? Okay, so which of the following is called as the brain of the cell? ಅಂದ್ರೆ ಸಿ ಲೆಸನ್ ಓದಿರೋರಿಗೆ ಗೊತ್ತಿರುತ್ತೆ, ಒಂದು ಕೋಶದಲ್ಲಿ ಅನೇಕ ಕಣದಂಗಗಳು ಇರುತ್ತೆ ಅಥವಾ ಆರ್ಗನಲ್ಸ್ ಇರುತ್ತೆ. ಆರ್ಗನಲ್ಸ್ ವೇರಿಯಸ್ ಫಂಕ್ಷನ್ಸ್ ಮಾಡ್ತಾ ಇರುತ್ತೆ. ಅವೇನು ಕ್ರಿಯೆಗಳನ್ನು ಮಾಡ್ತಾ ಇರುತ್ತೆ ಅದರ ಆಧಾರದ ಮೇಲೆ ಪ್ರತಿಯೊಂದು ಆರ್ಗನಲ್ಗೂ ಒಂದು ಆಲ್ಟರ್ನೇಟ್ ನೇಮ್ ಕೊಟ್ಟಿರ್ತಾರೆ. ಸೊ ದಿಸ್ ಕ್ವೆಶನ್ ಈಸ್ ರಿಲೇಟೆಡ್ ಟು ದಟ್. ಅಂದ್ರೆ ಮೆದುಳು, ಕೋಶದ ಮೆದುಳು ಅಥವಾ ಬ್ರೈನ್ ಆಫ್ ದಿ ಸೆಲ್ ಅಂತ ಯಾವುದಕ್ಕೆ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ವಾಟ್ ಯು ಮೀನ್ ಬೈ ಬ್ರೈನ್? ಬ್ರೈನ್ ಇಸ್ ಸಮಥಿಂಗ್ ವಿಚ್ ಕಂಟ್ರೋಲ್ಸ್ ಎವ್ರಿಥಿಂಗ್ ಇನ್ ದ ಬಾಡಿ. ನಮ್ಮ ದೇಹದಲ್ಲಿ ನಡೀತಕ್ಕಂಥ ಎಲ್ಲಾ ಚಟುವಟಿಕೆಗಳನ್ನು ನಿಯಂತ್ರಿಸುವ ಅಂಗಕ್ಕೆ ನಾವೇನಂತ ಕರಿತೀವಿ? ಮೆದುಳು ಅಂತ ಕರಿತೀವಿ. ಇಲ್ಲೇನು ಕೇಳ್ತಾ ಇದ್ದಾರೆ? ಜೀವಕೋಶದ ಮೆದುಳು ಅಂದ್ರೆ ಜೀವಕೋಶದಲ್ಲಿ ನಡೀತಕ್ಕಂಥ ಎಲ್ಲಾ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಕಣದಂಗ ಯಾವುದು ಅಂತ ಕೇಳಿದ್ದಾರೆ. ಲೆಟ್ಸ್ ಸಿ ಆರ್ ಆಪ್ಷನ್ಸ್. ನ್ಯೂಕ್ಲಿಯಸ್ ಕೋಶ ಕೇಂದ್ರ, ಲೈಸೋಸೋಮ್ ವರ್ಣತಂತು ಅಂದ್ರೆ ಕ್ರೋಮೋಸೋಮ್ ಅಂಡ್ ಮೈಟೋಕಾಂಡ್ರಿಯಾ. ಯೂಶಲಿ ಮೋಸ್ಟ್ ಆಫ್ ದಿ ಕ್ವೆಶನ್ ಪೇಪರ್ಸ್ ಅಲ್ಲಿ
ವಿಚ್ ಇಸ್ ದಿ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಬಂದಿರುತ್ತೆ. ಅಂದರೆ ಜೀವಕೋಶದ ಶಕ್ತಿ ಕೇಂದ್ರ ಯಾವುದು ಅಂತ ಬಂದಿರುತ್ತೆ. ಸೊ ಅದಕ್ಕೆ ನಮಗೆ ಎಲ್ಲರಿಗೂ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಆನ್ಸರ್ ಗೊತ್ತಿರುತ್ತೆ, ಮೈಟೋಕಾಂಡ್ರಿಯಾ ಅಂತ. ಓಕೆ, ಅಂದರೆ ನಾನು ಈ ಆಪ್ಷನ್ನ ಎಲಿಮಿನೇಟ್ ಮಾಡ್ಬೋದು ಬಿಕಾಸ್ ದಿಸ್ ಇಸ್ ದಿ ಪವರ್ ಹೌಸ್ ಆಫ್ ದಿ ಸೆಲ್. ಇದನ್ನು ಬಿಟ್ಟರೆ ನಮಗೆ ಆ್ಯಕ್ಚುಲಿ ಗೊತ್ತಿರುತ್ತೆ, ನ್ಯೂಕ್ಲಿಯಸ್ ಇಸ್ ದ ಪ್ಲೇಸ್ ವೇರ್ ದಿ ಕ್ರೋಮೋಸೋಮ್ ಇಸ್ ಪ್ರೆಸೆಂಟ್. ಕ್ರೋಮೋಸೋಮ್ ಏನು ಮಾಡುತ್ತಂದ್ರೆ ಇಟ್ ಕಂಟ್ರೋಲ್ಸ್ ಅಥವಾ ಇಟ್ ಈಸ್ ದಿ ಜೆನೆಟಿಕ್ ಮೆಟೀರಿಯಲ್, ಅಂಡ್ ನ್ಯೂಕ್ಲಿಯಸ್ ಇಸ್ ದಿ ಕಾಂಪೊನೆಂಟ್ ವಿಚ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಪ್ರೋಟೀನ್ ಸಿಂಥಸಿಸ್ ಅಂಡ್ ವಿಚ್ ಗಿವ್ಸ್ ಕಮಾಂಡ್ ಟು ವೇರಿಯಸ್ ಆರ್ಗನಲ್ಸ್ ಇನ್ ದ ಸೆಲ್. ಜೀವಕೋಶದಲ್ಲಿರ್ತಕ್ಕಂಥ ಎಲ್ಲ ಕಣದಂಗುಗಳಿಗೂ ಅದು ಕಮಾಂಡ್ಸ್ನ ಕೊಡ್ತಾ ಇರುತ್ತೆ. ಅಂದರೆ ಬೇಸಿಕಲಿ ಇದೇನು ಮಾಡುತ್ತಂದ್ರೆ ಜೀವಕೋಶದಲ್ಲಿ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುತ್ತದೆ. ಅಂದರೆ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ನ್ಯೂಕ್ಲಿಯಸ್. ಕೋಶ ಕೇಂದ್ರವನ್ನು ನಾವು ಜೀವಕೋಶದ ಮೆದುಳು ಅಂತ ಕರಿತೀವಿ. ಹಾಗಿದ್ರೆ ಸಿ ವೆನ್ ಎವರ್ ಯು ಸಾಲ್ವ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಇವಾಗ ಕೋಶ ಕೇಂದ್ರ ಮೆದುಳು ಅಂತ ಗೊತ್ತಾಯ್ತು. ಅದೇ ರೀತಿ ನಾವೊಂದು ಲಿಸ್ಟ್ ಮಾಡ್ಕೋಬೇಕು, ಸೆಲ್ಲಲ್ಲಿ ಯಾವ್ಯಾವ ಆರ್ಗನಲ್ಸ್ ಇದೆ ಅದನ್ನ ಪ್ಯಾರಲಲ್ ಆಗಿ ಏನು ಕರೀತಾರೆ ಅಂತ ಲಿಸ್ಟ್ ಮಾಡ್ಕೋಬೇಕು. ಅಂದ್ರೆ ನನಗೆ ಈ ಕ್ವೆಶನ್ಗೆ ಆನ್ಸರ್ ಗೊತ್ತು, ಸೊ ದಟ್ ಐ ಕ್ಯಾನ್ ಐ ನೀಡ್ ನಾಟ್ ವರಿ ಅಬೌಟ್ ದಿ ಅದರ್ ಆಪ್ಷನ್ಸ್. ಆ ಪ್ಯಾಟರ್ನ್ ನ ಯೂಸ್ ಮಾಡಬೇಡಿ. ಬೇರೆ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅವುಗಳನ್ನ ಏನಂತ ಕರೀತಾರೆ ಅದನ್ನ ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ನೀವೇನ್ ಪ್ರಾಕ್ಟೀಸ್ ಮಾಡ್ತೀರಾ ಅದೇ ಕ್ವೆಶನ್ ಎಕ್ಸಾಮಲ್ಲಿ ಬರ್ಬೇಕಂತ ಏನಿಲ್ಲ. ಯು ಕ್ಯಾನ್ ಗೆಟ್ ಅದರ್ ಕಾಂಪೊನೆಂಟ್ಸ್. ಲೈಸೋಸೋಮ್ ಏನಂತ ಕರೀತಾರೆ ಅಂತ ಕೇಳ್ಬೋದು. ಸೊ ಅದರಿಂದ whenever you are solving multiple choice questions, it is not just you look at the correct answer, you also have to look at the other options. ಅವುಗಳನ್ನ ಏನಂತ ಕರೀತಾರೆ ಅಂತ ಮಾಡಿದ್ರೆ that is your complete preparation. It is not just you look at the correct answer and move on. Okay, so in that case lysosome ನ ಏನಂತ ಕರೀತಾರೆ ಅಂದ್ರೆ suicide bag of the cell ಅಂತ ಕರೀತಾರೆ. ಅಂದ್ರೆ ಜೀವಕೋಶದ ಆತ್ಮಹತ್ಯೆ ಸಂಚಿ ಅಂತ ಕರೀತಾರೆ. ಯಾಕೆ ಇದನ್ನ ಆತ್ಮಹತ್ಯೆ ಸಂಚಿ ಅಂತ ಕರೀತಾರೆ ಅಂದ್ರೆ ಇಟ್ ಕಿಲ್ಸ್ ದಿ ಓಲ್ಡ್ ಸೆಲ್ಸ್. ಅಂದ್ರೆ ಹಳೆಯದಾದ ಕೋಶಗಳನ್ನ ಇದು ಸಾಯಿಸುತ್ತದೆ. ಅದಾದ್ಮೇಲೆ ವರ್ಣ ತಂತು ಕ್ರೋಮೋಸೋಮ್ನ ನಾವು ಜೆನೆಟಿಕ್ ಮೆಟೀರಿಯಲ್ ಅಂತ ಕರಿತೀವಿ. ಅಂದ್ರೆ ಅನುವಂಶೀಯ ವಸ್ತು ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಯಾಕೆ ಇದನ್ನ ಅನುವಂಶೀಯ ವಸ್ತು ಅಂತ ಕರಿತೀವಿ ಅಂದ್ರೆ ಇದು ಒನ್ ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಕ್ಯಾರೆಕ್ಟರ್ಸ್ನ ಪಾಸ್ ಆನ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಮೈಟೋಕಾಂಡ್ರಿಯಾ ನಾನು ಆಲ್ರೆಡಿ ಹೇಳಿದ್ದೀನಿ. ಇದ್ರ ಜೊತೆ ಅದರ್ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಯಾವ್ದು ಅಂದ್ರೆ ಪ್ರೋಟೋಪ್ಲಾಸ್ಮ್. ಪ್ರೋಟೋಪ್ಲಾಸ್ಮ್ ಅಂದ್ರೆ ಏನು? ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಸೈಟೋಪ್ಲಾಸಮ್ ಅಂಡ್ ನ್ಯೂಕ್ಲಿಯಸ್. ಸೊ ಅದು ಕೂಡ ಪ್ರಶ್ನೆ ಆಗ್ಬೋದು. ಪ್ರೋಟೋಪ್ಲಾಸ್ಮ್ ಅಂದ್ರೆ ಏನು? ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಸೈಟೋಪ್ಲಾಸಮ್ ಪ್ಲಸ್ ನ್ಯೂಕ್ಲಿಯಸ್. ಇವೆರಡನ್ನು ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಸೈಟೋಪ್ಲಾಸ್ಮ ಅಂದ್ರೆ ಏನು? ಕೋಶ ದ್ರವ್ಯ ಮತ್ತೆ ಕೋಶ ಕೇಂದ್ರವನ್ನ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಪ್ರೋಟೋಪ್ಲಾಸ್ಮ್ ಅಂತ ಕರಿತೀವಿ. ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ ಲಿವಿಂಗ್ ಪಾರ್ಟ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಅಂದ್ರೆ ಜೀವಕೋಶದ ಜೀವಂತ ವಸ್ತು ಅಂತ ಕರಿತೀವಿ. ರೈಬೋಸೋಮ್ನ ನಾವು ಪ್ರೋಟೀನ್ ಫ್ಯಾಕ್ಟರಿ ಅಂತ ಕರಿತೀವಿ. ಅಂದ್ರೆ ಯಾಕಂದ್ರೆ ಅಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ನಾವು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶದ ಸಾರಿಗೆ ವ್ಯವಸ್ಥೆ ಅಂತ ಕರಿತೀವಿ. ಗಾಲ್ಗಿ ಆಪರೇಟಸ್ನ ಕೆಮಿಕಲ್ ಫ್ಯಾಕ್ಟರಿ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಅಂತ ಕರಿತೀವಿ. ಯಾಕಂದ್ರೆ ಜೀವಕೋಶಕ್ಕೆ ಬೇಕಾಗಿರ್ತಕ್ಕಂಥ ಕೆಮಿಕಲ್ಸ್ ಇಲ್ಲಿ ರಿಲೀಸ್ ಆಗುತ್ತೆ. ಸೊ ನಾವು ಈ ತರ ಪ್ರಿಪೇರ್ ಮಾಡ್ಕೋಬೇಕು, ಸೊ ದಟ್ ಇದರ ರಿಲೇಟೆಡ್ ಯಾವುದೇ ಪ್ರಶ್ನೆ ಬಂದರೂ ನಾವು ಮಿಸ್ ಮಾಡೋ ಹಾಗಿರೋದಿಲ್ಲ. ಅರ್ಥ ಆಯ್ತಲ್ವಾ? ನನಗೇನೋ ಇದೊಂದು ಆನ್ಸರ್ ಗೊತ್ತು, ಮಿಕ್ಕಿದ್ದನ್ನ ನಾನು ನೋಡೋ ಅವಶ್ಯಕತೆ ಇಲ್ಲ ಅಂದ್ರೆ ದಟ್ ಈಸ್ ದಿ ರಾಂಗ್ ಪ್ಯಾಟರ್ನ್ ಆಫ್ ಯುವರ್ ಪ್ರಿಪರೇಷನ್. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ವಾಟ್ ಐ ನೀಡ್ ಟು ಟೆಲ್ ವಿತ್ ರೆಸ್ಪೆಕ್ಟ್ ಟು ಕ್ವೆಶನ್ ನಂಬರ್ 1. ಸೆಕೆಂಡ್ ಕ್ವೆಶನ್, ಬ್ಯಾಕ್ಟೀರಿಯಾದ ಕೋಶದ ಪೊರೆ. ಓಕೆ, ಕೋಶ ಪೊರೆ ಅಥವಾ ಕೋಶ ಭಿತ್ತಿ ಅನ್ಬೇಕು, ಯಾವುದರಿಂದ ಮಾಡಲ್ಪಟ್ಟಿದೆ? ಬೇಸಿಕಲಿ ಯು ಅಂಡರ್ಸ್ಟ್ಯಾಂಡ್, ಇಫ್ ದಿಸ್ ಇಸ್ ದ ಬ್ಯಾಕ್ಟೀರಿಯಾ, ದಿ ಔಟರ್ ಮೋಸ್ಟ್ ಲೇಯರ್ ಯಾವ ಕೆಮಿಕಲ್ ವಸ್ತುವಿನಿಂದ ಮಾಡಲಾಗಿದೆ? ಸೊ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್. ಕೋಶ ಪೊರೆ ಅಲ್ಲ, ಇದನ್ನ ಕೋಶ ಭಿತ್ತಿ ಅಂತ ಮಾಡ್ಕೊಳ್ಳಿ. ಯಾಕಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಕೋಶ ಪೊರೆ ಇರೋದಿಲ್ಲ, ಕೋಶ ಭಿತ್ತಿ ಇರುತ್ತೆ. ಓಕೆ, ಸೊ ದೇ ಆರ್ ಆಸ್ಕಿಂಗ್ ದಿ ಕೆಮಿಕಲ್ ಕಾಂಪೋಸಿಷನ್ ಆಫ್ ದಿ ಸೆಲ್ ವಾಲ್ ಆಫ್ ದಿ ಬ್ಯಾಕ್ಟೀರಿಯಾ. Now the correct options given are cellulose, chitin ಅಥವಾ ಅದನ್ನ ಕೈಟಿನ್ ಅಂತ ಕರೀತಾರೆ, ಮ್ಯೂರಿನ್ ಅಂತ ಹೇಳಿದ್ದಾರೆ, ಮತ್ತೆ ಇವುಗಳಲ್ಲಿ ಯಾವುದು ಇಲ್ಲ ಅಂತ ಹೇಳಿದ್ದಾರೆ. ಆಕ್ಚುಲಿ ಇಫ್ ಯು ಹ್ಯಾವ್ ರೆಡ್ ದ ಚಾಪ್ಟರ್ ವಿ ನೋ ದಟ್ ಸೆಲ್ಯುಲೋಸ್ ಎಲ್ಲಿರುತ್ತಂದ್ರೆ ಪ್ಲಾಂಟ್ ಸೆಲ್ ವಾಲ್ ಅಲ್ಲಿ ಇರುತ್ತೆ, ಸಸ್ಯಗಳ ಸೆಲ್ ವಾಲ್ ಅಲ್ಲಿ ಇರುತ್ತೆ. ಕೈಟಿನ್ ಎಲ್ಲಿರುತ್ತಂದ್ರೆ ಈಸ್ಟ್ ಅಲ್ಲಿರುತ್ತೆ, ಅಂಡ್ ಮ್ಯೂರಿನ್ ಎಲ್ಲಿರುತ್ತಂದ್ರೆ ಬ್ಯಾಕ್ಟೀರಿಯಾದಲ್ಲಿರುತ್ತೆ. ಗೊತ್ತಾಯ್ತಲ್ವಾ? ಅದಾದ್ಮೇಲೆ none of this anyways we need not consider because we got the answer now.
ಸೊ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಮ್ಯೂರಿನ್ ಅನ್ನೋ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಸೊ ಈ ರೀತಿ ನಾವು ತಿಳ್ಕೊಳ್ತಾ ಬರಬೇಕು. ರಾಂಗ್ ಆಪ್ಷನ್ಸ್ ಕೂಡ ಎಲ್ಲಿರುತ್ತೆ ಅಂತ ತಿಳ್ಕೊಳ್ತಾ ಬರಬೇಕು. ಹಾಗಿದ್ರೆ ಹ್ಯೂಮನ್ ಸೆಲ್ ಮೆಂಬ್ರೇನ್, ಮಾನವನ ಜೀವಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ರೆ ದಟ್ ಈಸ್ ಮೇಡ್ ಅಪ್ ಆಫ್ ಫಾಸ್ಫೋಲಿಪಿಡ್ ಬೈಲೇಯರ್ ಅಂತ ಕರಿತೀವಿ. ಫಾಸ್ಫೋಲಿಪಿಡ್ ಬೈಲೇಯರ್ ಅಂತ ಕರಿತೀವಿ. ಸೊ ಇದರಿಂದ ಮಾಡಲ್ಪಟ್ಟಿದೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಎಕ್ಸ್ಪ್ಲನೇಷನ್ ಅಂಡ್ ಕರೆಕ್ಟ್ ಆನ್ಸರ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಕ್ವೆಶನ್. ಲೆಟ್ಸ್ ಗೋ ಟು ದಿ ಥರ್ಡ್ ಕ್ವೆಶನ್ ವಿಚ್ ಇಸ್ ದಟ್ ವಿಸರಣೆ ಒಂದು ಯಾವ ಪ್ರಕ್ರಿಯೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಡಿಫ್ಯೂಷನ್ ಇಸ್ ದಿ ಪ್ರೋಸೆಸ್ ಆಫ್ ವಾಟ್ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ವಿಚ್ ಇಸ್ ರಿಲೇಟೆಡ್ ಟು ದ ಪ್ರೋಸೆಸ್ ಆಫ್ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಸೆಲ್. ಅಂದ್ರೆ ಜೀವಕೋಶದ ಒಳಗೆ ಮತ್ತು ಹೊರಗೆ ಮಾಲಿಕ್ಯೂಲ್ಸ್ ಅಥವಾ ಕಣಗಳ ಚಲಿಸುವ ಪ್ರಕ್ರಿಯೆಗೆ ನಾವು ಎರಡು ಪ್ರೋಸೆಸ್ ಇದೆ ಬೇಸಿಕಲಿ. ಒಂದನ್ನ ನಾವೇನಂತ ಕರಿತೀವಿ ಅಂದ್ರೆ ವಿಸರಣೆ ಅಥವಾ ಡಿಫ್ಯೂಷನ್ ಅಂತ ಕರಿತೀವಿ. ಇನ್ನೊಂದನ್ನ ನಾವು ಆಸ್ಮಾಸಿಸ್ ಅಂತ ಕರಿತೀವಿ ಅಥವಾ ಅದನ್ನ ಅಭಿಸರಣೆ ಅಂತ ಕರಿತೀವಿ. ಸೊ ಇವೆರಡು ಪ್ರಕ್ರಿಯೆಗಳು ನಮಗೆ ಮೇಜರ್ ಆಗಿ ಗೊತ್ತಿರಬೇಕು ವಿತ್ ರೆಸ್ಪೆಕ್ಟ್ ಟು ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸಸ್ ಇನ್ಸೈಡ್ ಅಂಡ್ ಔಟ್ಸೈಡ್ ದಿ ಸೆಲ್. ಅರ್ಥ ಆಯ್ತಲ್ವಾ? ನಾವು ಈ ಎರಡು ಪ್ರೋಸೆಸ್ ಗೊತ್ತಿದ್ರೆ ನಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ. ಏನಂದ್ರೆ ವಿಸರಣೆ ಕ್ರಿಯೆ ಏನಂದ್ರೆ ಇಟ್ ಈಸ್ ದಿ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ರೀಜನ್ ಆಫ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಓಕೆ, ಕಣಗಳ ಚಲನೆ ಅಧಿಕ ಸಾಂದ್ರತೆ ಕಡೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಮೂವ್ ಆಗೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಫ್ಯೂಷನ್ ಅಥವಾ ವಿಸರಣೆ ಅಂತ ಕರಿತೀವಿ. ಟು ಗಿವ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಕಾರ್ನರ್ ಆಫ್ ದಿ ಬಿಲ್ಡಿಂಗ್ ಅಲ್ಲಿ ರೂಮ್ ಫ್ರೆಶ್ನರ್ ಹಾಕಿದ್ರೆ ಅದೇನಾಗುತ್ತೆ ಅಂದ್ರೆ ಪೂರ್ತಿ ಬಿಲ್ಡಿಂಗ್ಗೆ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ನೀವು ಯಾವ ಕಾರ್ನರ್ ಅಲ್ಲಿ ರೂಮ್ ಫ್ರೆಶ್ನರ್ ಸ್ಪ್ರೇ ಮಾಡಿರ್ತೀರೋ ಅಲ್ಲಿ ಇನಿಷಿಯಲಿ ಏನಿರುತ್ತೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ಅದೇನಾಗುತ್ತೆ ಸ್ಲೋಲಿ ರೂಮಿನ ಎಲ್ಲಾ ಭಾಗಗಳಿಗೂ ಅಂದ್ರೆ ಬೇರೆ ಪ್ರದೇಶಗಳಲ್ಲಿ ಅದರದ್ದು ಕಾನ್ಸಂಟ್ರೇಷನ್ ಲೋ ಇರುತ್ತೆ, ಅಲ್ಲಿಗೆಲ್ಲ ಅದು ಸ್ಪ್ರೆಡ್ ಆಗುತ್ತೆ. ಈ ಪ್ರೋಸೆಸ್ ನ ನಾವೇನಂತ ಕರಿತೀವಿ ಅಂದ್ರೆ ಡಿಫ್ಯೂಷನ್ ಅಥವಾ ವಿಸರಣೆ ಅಂತ ಕರಿತೀವಿ. ಅಂದ್ರೆ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಈಸ್ ಕಾಲ್ಡ್ ಆಸ್ ಡಿಫ್ಯೂಷನ್. ನಾವು ನಾನು ಕೊಟ್ಟಿರೋ ಎಕ್ಸಾಂಪಲ್ ನ ನೀವು ಸ್ವಲ್ಪ ಅನಲೈಸ್ ಮಾಡಿದ್ರೆ ದೇರ್ ಇಸ್ ನೋ ಇಂಟರ್ಫೇಸ್. ಅಂದ್ರೆ ರೂಮ್ ಅಲ್ಲಿ ಯಾವುದು ನಿಮ್ಗೆ ತಡೆ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ಗೆ ಯಾವುದೇ ಒಂದು ತಡೆ ಇರೋದಿಲ್ಲ ಅಥವಾ ಲೇಯರ್ ಇರೋದಿಲ್ಲ ಅಥವಾ ಬ್ಯಾರಿಯರ್ ಇರೋದಿಲ್ಲ. ಹಾಗಿದ್ರೆ ಡಿಫ್ಯೂಷನ್ ಪ್ರೋಸೆಸ್ಗೆ ದಿ ಬ್ಯಾರಿಯರ್ ಈಸ್ ನಾಟ್ ಮ್ಯಾಂಡೇಟ್ರಿ. ಅರ್ಥ ಆಯ್ತಲ್ವಾ? ಆ ಬ್ಯಾರಿಯರ್ ಬರುತ್ತಲ್ವಾ ಮಧ್ಯಕ್ಕೆ, ಅದು ಮ್ಯಾಂಡೇಟ್ರಿ ಇರೋದಿಲ್ಲ. ಸೊ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ನೀಡ್ ಟು ರಿಮೆಂಬರ್ ಹಿಯರ್ ಬಿಫೋರ್ ವಿ ಜಂಪ್ ಇನ್ ಟು ದಿ ಆಪ್ಷನ್ಸ್. ಐ ಹ್ಯಾವ್ ಬೀನ್ ಎಕ್ಸ್ಪ್ಲೇನಿಂಗ್ ಯು ದಿ ಕಾನ್ಸೆಪ್ಟ್. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಆಸ್ಮೋಸಿಸ್ ಅಥವಾ ಅದನ್ನ ಅಭಿಸರಣೆ ಅಂತ ಕರಿತೀವಿ. ಇಲ್ಲೇನಾಗುತ್ತಂದ್ರೆ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್, ಯೂಶುವಲಿ ಲಿಕ್ವಿಡ್ ಮಾಲಿಕ್ಯೂಲ್ಸ್, ಓಕೆ, ಮೂವ್ಮೆಂಟ್ ಆಫ್ ವಾಟರ್ ಫ್ರಮ್ ದಿ ರೀಜನ್ ಆಫ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಅರೆಪಾರಕ ಪೊರೆ ಕಂಪಲ್ಸರಿ ಇರಬೇಕು. ಯಾವ್ದ್ರಲ್ಲಿ? ಆಸ್ಮಾಸಿಸ್ ಅಲ್ಲಿ, ಅಭಿಸರಣೆ ಕ್ರಿಯೆಯಲ್ಲಿ ಅರೆಪಾರಕ ಪೊರೆ ಕಂಪಲ್ಸರಿ ಇರಲೇಬೇಕು. ಬಟ್ ಡಿಫ್ಯೂಷನ್ ಅಲ್ಲಿ ನಾವೇನ್ ನೋಡಿದ್ವಿ, ಯಾವುದೇ ಬ್ಯಾರಿಯರ್ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಡಿಫ್ಯೂಷನ್ ಅಥವಾ ವಿಸರಣೆ ಕ್ರಿಯೆ ಏನಿದೆಯಲ್ಲ, ಇಟ್ ಈಸ್ ಅಪ್ಲಿಕಬಲ್ ಫಾರ್ ಬೋತ್ ಗ್ಯಾಸಸ್ ಅಂಡ್ ಲಿಕ್ವಿಡ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಿಸರಣೆ ಕ್ರಿಯೆ ಅನಿಲಗಳಿಗೂ ಮತ್ತು ವಾಟರ್ ಲಿಕ್ವಿಡ್ಸ್ಗೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಬಟ್ ಆಸ್ಮೋಸಿಸ್ ಅಥವಾ ಅಭಿಸರಣೆ ಕ್ರಿಯೆ ವಾಟರ್ ಅಥವಾ ಲಿಕ್ವಿಡ್ ಮಾತ್ರ ಅಪ್ಲಿಕಬಲ್ ಇರುತ್ತೆ. ಸೊ ದೀಸ್ ಆರ್ ದಿ ಡಿಫರೆಂಟ್ ಕಾನ್ಸೆಪ್ಟ್ಸ್ ವಿಚ್ ಯು ನೀಡ್ ಟು ನೋ. ನೌ ಲೆಟ್ಸ್ ಕಮ್ ಟು ದಿ ಆಪ್ಷನ್ಸ್. ಅರೆಪಾರಕ ಪೊರೆಯ ಮೂಲಕ ಕಣಗಳ ಚಲನೆ, ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ನಾನು ಹೇಳಿದೆ ವಿಸರಣಾ ಕ್ರಿಯೆಗೆ ಯಾವುದೇ ಪೊರೆ ಇರೋದಿಲ್ಲ. ದಟ್ ಮೀನ್ಸ್ ದಿಸ್ ಆಪ್ಷನ್ ಕ್ಯಾನ್ ಬಿ ಎಲಿಮಿನೇಟೆಡ್. ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಕಣಗಳ ಚಲನೆ, ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಸೊ ಆಸ್ ಫಾರ್ ದಿ ಡೆಫಿನೇಷನ್ ದಿಸ್ ಮಸ್ಟ್ ಬಿ ದಿ ಕರೆಕ್ಟ್ ಆನ್ಸರ್. ಸೊ ಬೇರೆ ಎರಡು ಆಪ್ಷನ್ ಕೂಡ ನೋಡ್ಬಿಡೋಣ. ಕಣಗಳ ಚೆದುರುವಿಕೆ, ರಿಫ್ರಾಕ್ಷನ್ ಆಫ್ ಪಾರ್ಟಿಕಲ್ಸ್, ಇದನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಬಿಕಾಸ್ ರಿಫ್ರಾಕ್ಷನ್, ಆಲ್ ದೀಸ್ ಕಾನ್ಸೆಪ್ಟ್ಸ್ ವಿಲ್ ಕಮ್ ಫಾರ್ ಲೈಟ್. ನಾವು ಮಾತಾಡ್ತಾ ಇರೋದು ಮಾಲಿಕ್ಯೂಲ್ಸ್ ಅಥವಾ ಮೂವ್ಮೆಂಟ್ ಆಫ್ ಸಬ್ಸ್ಟೆನ್ಸಸ್. ಸೊ ಇದನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಘನವಸ್ತು ದ್ರವ ರೂಪಗೊಳ್ಳದೆ ನೇರವಾಗಿ ಅನಿಲ ವಸ್ತುವಾಗುವ ಕ್ರಿಯೆ, ಅಂದ್ರೆ ಕನ್ವರ್ಷನ್ ಆಫ್ ಸಾಲಿಡ್ ಇಂಟು ಗ್ಯಾಸ್ ವಿತೌಟ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್. ಅಂದ್ರೆ ಯಾವುದೇ ಒಂದು ಸಾಲಿಡ್ ಅಥವಾ ಘನವಸ್ತು ಇರುತ್ತೆ,
ಅದು ಯೂಶ್ವಲಿ ಏನಾಗುತ್ತೆ ಅಂದರೆ ಫಸ್ಟು ಲಿಕ್ವಿಡ್ ಆಗುತ್ತೆ, ಅದಾದಮೇಲೆ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಫ್ರಿಜ್ಜಲ್ಲಿ ಐಸ್ ಇರುತ್ತೆ, ಆ ಐಸ್ನ ಫ್ರಿಜ್ಜಿಂದ ಆಚೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಫಸ್ಟ್ ಏನಾಗುತ್ತೆ ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಲಿಕ್ವಿಡ್ ಟೆಂಪ್ರೇಚರ್ ಅನುಸಾರವಾಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ವೇಪರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ದಿ ಯೂಶುವಲ್ ಪ್ರೋಸೆಸ್. ಬಟ್ ಲಾಸ್ಟಲ್ಲಿ ಕೊಟ್ಟಿರೋ ಆಪ್ಷನ್ ಏನು ಅಂದರೆ ಯಾವ ಸಾಲಿಡ್ ವಸ್ತು ಇದೆಯಲ್ವಾ ಅದು ಡೈರೆಕ್ಟ್ ಆಗಿ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ ಬಿಫೋರ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಇಂಟರ್ಮೀಡಿಯರಿ ಲಿಕ್ವಿಡ್ ಫಾರ್ಮ್. ಅಂದ್ರೆ ಮಧ್ಯಂತರ ದ್ರವರೂಪ ವಸ್ತು ಆಗೋದಿಲ್ಲ, ಅದು ಡೈರೆಕ್ಟ್ ಆಗಿ ಹಾವಿ ಆಗುತ್ತೆ. ಸೊ ಆ ಪ್ರೋಸೆಸ್ನ ನಾವೇನಂತ ಕರಿತೀವಿ ಅಂದ್ರೆ ಸಬ್ಲಿಮೇಷನ್ ಅಂತ ಕರಿತೀವಿ. ಓಕೆ, ಸೊ ಇದು ಕೂಡ ಸುಮಾರು ಸರಿ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಆಗಿದೆ. ವಾಟ್ ಯು ಮೀನ್ ಬೈ ಸಬ್ಲಿಮೇಷನ್ ಅಥವಾ ಇದಕ್ಕೆ ಎಕ್ಸಾಂಪಲ್. ಓಕೆ, ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಡ್ರೈ ಐಸ್. ಓಕೆ, ಒಣ ಐಸ್ ಅಂತ ಹೇಳ್ತೀವಿ, ವಿಚ್ ಇಸ್ ಮೇಡ್ ಅಪ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಐ ಥಿಂಕ್. ಓಕೆ, ಸೊ ಇದರಿಂದ ಮಾಡಲ್ಪಟ್ಟಿದೆ. ಸೊ ಇದನ್ನ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಬಟ್ ನಾವು ಮಾತಾಡ್ತಾ ಇರೋದು ಯಾವುದು, ಡಿಫ್ಯೂಷನ್. ಸೊ ದಿಸ್ ಇಸ್ the manner in which we need to attempt the questions whenever we get to solve these kind of multiple choice questions. So the right answer is option B is the right answer for this particular question. So let's go to the next question. The next question is ಬೆಳಕನ್ನು ಹೀರಿಕೊಳ್ಳುವ ವರ್ಣದ್ರವ್ಯ ಹೊಂದಿರುವ ಕೋಶಗಳ ರಚನೆಯನ್ನ ಏನೆಂದು ಕರೆಯುತ್ತಾರೆ? ದ ಸ್ಟ್ರಕ್ಚರ್ಸ್ ಇನ್ ದ ಸೆಲ್ಸ್ ವಿಚ್ ಕಂಟೈನ್ ಲೈಟ್ ಅಬ್ಸಾರ್ಬಿಂಗ್ ಪಿಗ್ಮೆಂಟ್ಸ್ ಇಸ್ ಕಾಲ್ಡ್ ಆಸ್ ವಾಟ್? ನಮಗೆ ಲೈಟ್ ಅಬ್ಸಾರ್ಬಿಂಗ್ ಅಂತಷ್ಟೇ ಒಂದು ಸ್ಟ್ರೈಕ್ ಆಗಬೇಕು ಮೇಜರ್ಲಿ. ಸಿ, ಅಲಾಂಗ್ ವಿತ್ ಯುವರ್ ನಾಲೆಜ್ ಆರ್ ಕಾಮನ್ ಸೆನ್ಸ್ ಆಲ್ಸೋ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ವೈಲ್ ಆನ್ಸರಿಂಗ್ ದೀಸ್ ಕ್ವೆಶನ್ಸ್. It's just not the knowledge, you need to have the combination of common sense also. ಲೈಟ್ ಅಬ್ಸಾರ್ಪ್ಷನ್ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಮಗೆ ಫಸ್ಟ್ ಸ್ಟ್ರೈಕ್ ಆಗಬೇಕು. ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪ್ಲಾಂಟ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಪ್ಲಾಂಟ್ಸಲ್ಲಿ ಯಾವ ಕ್ರಿಯೆ ನಡೆಯುತ್ತೆ ಅಂದರೆ ಫೋಟೋಸಿಂಥಸಿಸ್ ಕ್ರಿಯೆ ನಡೆಯುತ್ತೆ, ಅಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಏನು ಬೇಕು, ನಮಗೆ ಲೈಟ್ ಬೇಕು ಅಥವಾ ಸೂರ್ಯನ ಬೆಳಕು ಇದ್ದಾಗ ಮಾತ್ರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ಅಂದರೆ ಇಲ್ಲಿ ಒಂದು ಕಾಮನ್ ಸೆನ್ಸ್ ಏನು ಅಂದರೆ ಬೆಳಕನ್ನು ಹೀರಿಕೊಳ್ಳುವ ಅಂತ ಬಂದ ತಕ್ಷಣ ಇಟ್ ಈಸ್ ವೆರಿ ಪರ್ಟಿಕ್ಯುಲರ್ ಟು ಪ್ಲಾಂಟ್ಸ್ ಅಂತ ನಮ್ಗೆ ಗೊತ್ತಾಗಿರ್ಬೇಕು. ಅಂದ್ರೆ ಸಸ್ಯಗಳಲ್ಲಿರುವ ವಿಶೇಷವಾದ ಕಣದಂಗಗಳು ಅಥವಾ ಆರ್ಗನಲ್ಸ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಫಸ್ಟ್ ಸ್ಟ್ರೈಕ್ ಆಗಬೇಕು. ಅರ್ಥ ಆಯ್ತಲ್ವಾ? ಸೊ ನಾವು ಆಪ್ಷನ್ಸ್ ನೋಡ್ಬಿಟ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ, ಕ್ಲೋರೋಪ್ಲಾಸ್ಟ್ ಮತ್ತೆ ಕ್ರೋಮೋಪ್ಲಾಸ್ಟ್ ಅಂತ ಇಷ್ಟು ಆಪ್ಷನ್ಸ್ ಇದಾವೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ಲಾಂಟ್ಸ್ ಅಲ್ಲಿರೋ ಆರ್ಗನಲ್ಸ್, ನಾವು ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಓದಿದ್ರೆ ಗೊತ್ತಾಗಿರುತ್ತೆ. ಪ್ಲಾಂಟ್ಸ್ ಅಲ್ಲೇ ಇರೋ ಪರ್ಟಿಕ್ಯುಲರ್ 2 ಆರ್ಗನಲ್ಸ್ ಯಾವ್ದು ಅಂದ್ರೆ ಕ್ಲೋರೋಪ್ಲಾಸ್ಟ್ ಮತ್ತೆ ಕ್ರೋಮೋಪ್ಲಾಸ್ಟ್. ಸೊ ಈ ಎರಡು ಆಪ್ಷನ್ಸ್ ನ ನೋಡಿದಾಗ ನಾವೇನ್ ಮಾಡ್ಬೋದು ಅಂದ್ರೆ ಇವೆರಡು ಆಪ್ಷನ್ಸ್ ನ ನಾವು ಎಲಿಮಿನೇಟ್ ಮಾಡ್ಬೋದು. ಬಿಕಾಸ್ these 2 organelles are very specific in plants but they are not present in animal cell. ಅರ್ಥ ಆಯ್ತಲ್ವಾ? ಸೊ ನಾವು ಇಫ್ ಯು ವಾಂಟ್ ಟು ಚೂಸ್ ದಿ ಕರೆಕ್ಟ್ ಆನ್ಸರ್ ಬಿಟ್ವೀನ್ ದೀಸ್ 2 ಆಪ್ಷನ್ಸ್ ನಮಗೆ ಕರೆಕ್ಟ್ ಆನ್ಸರ್ ಗೊತ್ತಿರಬೇಕಾಗತ್ತೆ. ಅಥವಾ ಇನ್ ಎನಿ ಎಕ್ಸಾಮಿನೇಷನ್ ಇಫ್ ಯು ಆರ್ ಏಬಲ್ ಟು ಎಲಿಮಿನೇಟ್ 2 ಆಪ್ಷನ್ಸ್, ನಿಮಗೆ 100% ಗೊತ್ತಿರಬೇಕು ಅವೆರಡು ಆಪ್ಷನ್ 100% ರಾಂಗ್ ಆಗಿರುತ್ತೆ ಅನ್ನೋ ನಂಬಿಕೆ ಇದ್ದಾಗ, ಅಥವಾ ಇಫ್ ಯು ಹ್ಯಾವ್ ರೆಡ್ ಎನಿವೇರ್ ದೆನ್ ಯು ಕ್ಯಾನ್ ಟೇಕ್ ಅ ಚಾನ್ಸ್. ಇವೆರಡರಲ್ಲಿ ಒಂದು ನೀವು ಚಾನ್ಸ್ ತಗೊಳ್ಬೇಕಾಗತ್ತೆ. ಯಾಕೆ ಅಂದರೆ ದಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಕರೆಕ್ಟ್ ಆನ್ಸರ್ ಈಸ್ ಮೋರ್ ನೌ. ಸಪೋಸ್ ನನಗೆ 4 ಆಪ್ಷನಲ್ಲೂ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲ, ನಾನು ಸುಮ್ಮನೆ ಚಾನ್ಸ್ ತಗೊಳ್ತೀನಿ ಅಂದರೆ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದಿ ಕರೆಕ್ಟ್ ಆನ್ಸರ್ ಈಸ್ ಜಸ್ಟ್ 25%. ಯಾಕಂದರೆ 25%, 25, 25, 25 100% ಅಲ್ಲಿ, ಬಿಕಾಸ್ ಜಸ್ಟ್ 25%, ಬಿಕಾಸ್ ನನಗೆ 4 ಆಪ್ಷನಲ್ಲೂ ಯಾವುದು ಆನ್ಸರ್ ಗೊತ್ತಿಲ್ಲ. ನಾವು ಸಿನ್ಸ್ ಐ ಹ್ಯಾವ್ ಎಲಿಮಿನೇಟೆಡ್ 2 ಆಫ್ ದಿ ರಾಂಗ್ ಆನ್ಸರ್ಸ್, now my chance of getting the correct answer is 50% because I know 2 wrong answers definitely. So ee tara iddag matra nanu risk ತಗೋಬೇಕು. I cannot take risk with all 4 options unknown. ಅರ್ಥ ಆಯ್ತಲ್ವಾ? ಈ ಸ್ಟ್ರಾಟಜಿ ನಾವು ಯಾವಾಗ ಫಾಲೋ ಮಾಡಬೇಕಂದ್ರೆ ನೆಗೆಟಿವ್ ಮಾರ್ಕಿಂಗ್, ಋಣಾತ್ಮಕ ಅಂಕೆಗಳಿದ್ದಾಗ ಮಾತ್ರ ಫಾಲೋ ಮಾಡಬೇಕು. ಇಫ್ ದೇರ್ ಈಸ್ ನೋ ನೆಗೆಟಿವ್ ಮಾರ್ಕಿಂಗ್ ಯು ಶುಡ್ ಆನ್ಸರ್ ಆಲ್ 100 ಕ್ವೆಶನ್ಸ್. ಅರ್ಥ ಆಯ್ತಲ್ವಾ? ನಾವು ಐ ವಾಂಟ್ ಟು ಚೂಸ್ ಬಿಟ್ವೀನ್ ದೀಸ್ 2 ಆಪ್ಷನ್ಸ್. ಒಂದನ್ನ ಕ್ಲೋರೋಪ್ಲಾಸ್ಟ್ ಅಂತೀವಿ, ಇನ್ನೊಂದನ್ನ ಕ್ರೋಮೋಪ್ಲಾಸ್ಟ್ ಅಂತ ಹೇಳ್ತೀವಿ. ಸಿ, ಈ ಟರ್ಮ್ನ ನಾವು ಸ್ಪ್ಲಿಟ್ ಮಾಡಿದ್ರೆ ಕ್ರೋಮೋ ಅಂದ್ರೆ ಏನು, ಕಲರ್. ಅರ್ಥ ಆಯ್ತಲ್ವಾ? ಅಂದ್ರೆ ಎನಿಥಿಂಗ್ ವಿಚ್ ಗಿವ್ಸ್ ಕಲರ್ ಟು ದಿ ಪ್ಲಾಂಟ್ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರೋಮೋಪ್ಲಾಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್
the flowers of different colors, fruits of different colors. ಬೇರೆ ಬೇರೆ ಬಣ್ಣದ ಫ್ರೂಟ್ಸ್ ಇರುತ್ತೆ, ಬೇರೆ ಬೇರೆ ಬಣ್ಣದ ಹೂಗಳಿರುತ್ತೆ. ಆ ಬಣ್ಣಗಳು ಎಲ್ಲಿಂದ ಬರುತ್ತಂದ್ರೆ ಈ ಕ್ರೋಮೋಪ್ಲಾಸ್ಟ್ ಅನ್ನೋ ಕಾಂಪೊನೆಂಟ್ ಅಂತ ಬರುತ್ತೆ. ಕ್ರೋಮೋ ಅಂದ್ರೆ ಏನು? ಕಲರ್. ಅರ್ಥ ಆಯ್ತಲ್ವಾ? ದಟ್ ಮೀನ್ಸ್ ಐ ಕ್ಯಾನ್ ಎಲಿಮಿನೇಟ್ ದಿಸ್ ಆಪ್ಷನ್ ಆಲ್ಸೋ ಬಿಕಾಸ್ ಐ ಆಮ್ ಟಾಕಿಂಗ್ ಅಬೌಟ್ ಲೈಟ್, ನಾಟ್ ಅಬೌಟ್ ಕಲರ್. ಅರ್ಥ ಆಯ್ತಲ್ವಾ? ಸೊ ಅವಾಗ ನನ್ನ ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಕ್ಲೋರೋಪ್ಲಾಸ್ಟ್ ಅಂತ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದ್ರ ಜೊತೆ ಇದಕ್ಕೆ ರಿಲೇಟೆಡ್ ಇನ್ನೊಂದು ಕಾಂಪೊನೆಂಟ್ ಬರುತ್ತೆ, ಅದನ್ನ ನಾವು ಲ್ಯೂಕೋಪ್ಲಾಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? 3 things that you need to remember: ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್. ಈ ಲ್ಯೂಕೋಪ್ಲಾಸ್ಟ್ ಏನ್ ಮಾಡುತ್ತಂದ್ರೆ ಇಟ್ ಆಕ್ಚುಲಿ ಸ್ಟೋರ್ಸ್ ದಿ ಫುಡ್, ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಆಹಾರವನ್ನು ಸಂಗ್ರಹಣೆ ಮಾಡುವ ಕೆಲಸವನ್ನ ಲ್ಯೂಕೋಪ್ಲಾಸ್ಟ್ ಮಾಡುತ್ತೆ. ಈ 3 ಕಾಂಪೊನೆಂಟ್ಸ್ ಆರ್ ಎಕ್ಸ್ಕ್ಲೂಸಿವ್ಲಿ ಪ್ರೆಸೆಂಟ್ ಇನ್ ಪ್ಲಾಂಟ್ ಸೆಲ್. ಸಸ್ಯಗಳಲ್ಲಿ ಮಾತ್ರ ಇರುತ್ತೆ, ಪ್ರಾಣಿಗಳಲ್ಲಿ ಅವು ಇರುವುದಿಲ್ಲ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವೆಶನ್. ಕ್ಲೋರೋಫಿಲ್ ಎಲ್ಲಿ ಕಂಡು ಬರುತ್ತದೆ? ಕ್ಲೋರೋಫಿಲ್ ಅಥವಾ ಪತ್ರಹರಿತು ಎಲ್ಲಿ ಕಂಡು ಬರುತ್ತೆ? ದಿಸ್ ಇಸ್ ವೆರಿ ಸಿಂಪಲ್ ಕ್ವೆಶನ್. Once again, I need to choose something which is very specific in plants. So, ಈ ಎಲ್ಲ ಆಪ್ಷನ್ಸ್ ನಾನು ನೋಡಿದ್ರೆ ಸೆಲ್ ವಾಲ್, ಕೋಶ ಭಿತ್ತಿ, ನ್ಯೂಕ್ಲಿಯಸ್, ಕೋಶ ಕೇಂದ್ರ, ಮೈಟೋಕಾಂಡ್ರಿಯಾ ಅಂಡ್ ಕ್ಲೋರೋಪ್ಲಾಸ್ಟ್, ಈ ಮೂರರಲ್ಲೂ ಎಕ್ಸ್ಕ್ಲೂಸಿವ್ ಆಗಿ ಪ್ಲಾಂಟ್ ಅಲ್ಲಿ ಇರೋದು ಯಾವುದು ಅಂದ್ರೆ ಕ್ಲೋರೋಪ್ಲಾಸ್ಟ್. ಓಕೆ, ಸೊ ಪ್ಲಾಂಟ್ ಮಾತ್ರ ಫೋಟೋಸಿಂಥಸಿಸ್ ಮಾಡುತ್ತೆ, ಅನಿಮಲ್ಸ್ ಫೋಟೋಸಿಂಥಸಿಸ್ ಮಾಡೋದಿಲ್ಲ. ಸೊ ದ ರೈಟ್ ಆನ್ಸರ್ ಶುಡ್ ಬಿ ದಿ ಕ್ಲೋರೋಪ್ಲಾಸ್ಟ್. ಓಕೆ, ಸೊ ದಿಸ್ ಇಸ್ ವಾಟ್ ಈಸ್ ಯುವರ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ನೆಕ್ಸ್ಟ್ ಹೋಗೋಣ. ಯಾವುದುಗಳನ್ನು ಹೊಂದಿರದ ಕಾರಣ? ಈ ಕ್ವೆಶನ್ ನೀವು ಕೇರ್ಫುಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಯಾವುಗಳನ್ನು ಹೊಂದಿರದ ಕಾರಣ ಕೆಂಪು ರಕ್ತ ಕಣಗಳು ವಾಯುವಿಕ ಉಸಿರಾಟವನ್ನು ಮಾಡುವುದಿಲ್ಲ? ಕ್ವೆಶನ್ ಇಸ್ RBCs do not perform aerobic respiration because these do not contain what? Andre there are 2 types of respiration in any animal. ಒಂದನ್ನ ನಾವು aerobic respiration ಅಂತ ಕರಿತೀವಿ, ಇನ್ನೊಂದನ್ನ anaerobic respiration ಅಂತ ಕರಿತೀವಿ. ಅಂದ್ರೆ ಒಂದನ್ನ ವಾಯುವಿಕ ಉಸಿರಾಟ, ಇನ್ನೊಂದನ್ನ ಅವಾಯುವಿಕ ಉಸಿರಾಟ ಅಂತ ಕರಿತೀವಿ. ಏನ್ ಸರ್ ಇದು ಡಿಫ್ರೆನ್ಸ್? ವಾಟ್ ಇಸ್ ದ ಡಿಫ್ರೆನ್ಸ್ ಅಂದ್ರೆ ವಾಯುವಿಕ ಉಸಿರಾಟಕ್ಕೆ ಕಂಪಲ್ಸರಿ ಆಕ್ಸಿಜನ್ ಬೇಕು, ಅವಾಯುವಿಕ ಉಸಿರಾಟಕ್ಕೆ ಆಕ್ಸಿಜನ್ನ ಅವಶ್ಯಕತೆ ಇಲ್ಲ. ವಾಯುವಿಕ ಉಸಿರಾಟ ಮೇಜರ್ಲಿ ಎಲ್ಲಿ ನಡೆಯುತ್ತೆ ಅಂದ್ರೆ ಆನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಅಲ್ಲಿ ಕೂಡ ವಾಯುವಿಕ ಉಸಿರಾಟ ನಡೆಯುತ್ತೆ. ಲೋವರ್ ಲೆವೆಲ್ ಆರ್ಗ್ಯಾನಿಸಮ್ಸ್ ಅಲ್ಲಿ, ಬ್ಯಾಕ್ಟೀರಿಯಾ ಈ ತರ ಲೋವರ್ ಲೆವೆಲ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಅನೇರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ನಾವು ವಾಟ್ ಇಸ್ ದ ಪರ್ಪಸ್ ಆಫ್ ರೆಸ್ಪಿರೇಷನ್ ಅಂದ್ರೆ, ನಮ್ಮ ಆಹಾರದಲ್ಲಿ ಏನ್ ಗ್ಲೂಕೋಸ್ ಸಿಕ್ಕಿರುತ್ತೋ ಆ ಗ್ಲೂಕೋಸ್ ಒಂದಿಗೆ ಆಕ್ಸಿಜನ್ ಕಂಬೈನ್ ಆಗಿ ಈ ಗ್ಲೂಕೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಮೇಜರ್ ಫೋಕಸ್ ಏನು ಅಂದ್ರೆ ATP ಜನರೇಷನ್, ಅಡಿನೋಸಿನ್ ಟ್ರೈಫಾಸ್ಫೇಟ್ ಉತ್ಪತ್ತಿ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಎನರ್ಜಿ ಅಥವಾ ಕರೆನ್ಸಿ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶದ ಶಕ್ತಿ, ಕರೆನ್ಸಿ ಅಂತ ಕರಿತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ATP. ಅಂದ್ರೆ ರೆಸ್ಪಿರೇಷನ್ ಇಂದ ಬೇಸಿಕಲಿ ಏನ್ ಬರುತ್ತೆ ಅಂದ್ರೆ ಶಕ್ತಿ ಬರುತ್ತೆ ಅಥವಾ ATP ಬರುತ್ತೆ ಅಂತ ಗೊತ್ತಿರಬೇಕು. ಸೊ ಈ ಬ್ರೇಕ್ ಡೌನ್ ಆಕ್ಸಿಜನ್ ಪ್ರೆಸೆನ್ಸ್ ಅಲ್ಲಿ ಆದ್ರೆ ಅದನ್ನ ನಾವು ಏರೋಬಿಕ್ ಅಂತ ಕರಿತೀವಿ. ಈ ಬ್ರೇಕ್ ಡೌನ್ ಆಕ್ಸಿಜನ್ ಆಬ್ಸೆನ್ಸ್ ಅಲ್ಲಿ ಆದ್ರೆ ಅದನ್ನ ನಾವು ಅನೇರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಇಷ್ಟೇ ಡಿಫ್ರೆನ್ಸ್. ಇವಾಗ ನಮ್ಗೆ ಪ್ರಶ್ನೆ ಏನ್ ಕೇಳಿರೋದು, RBCs do not perform aerobic respiration. ಅಂದ್ರೆ ಕೆಂಪು ರಕ್ತ ಕಣಗಳಲ್ಲಿ ಏರೋಬಿಕ್ ರೆಸ್ಪಿರೇಷನ್ ನಡೆಯೋದಿಲ್ಲ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಯಾವ ಕಣದಂಗ ಇಲ್ಲದೆ ಇರೋದ್ರಿಂದ ಈ ಏರೋಬಿಕ್ ರೆಸ್ಪಿರೇಷನ್ ನಡೆಯೋದಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಡೀಟೇಲ್ಸ್ ಏನು ಅಂದ್ರೆ, ಏರೋಬಿಕ್ ರೆಸ್ಪಿರೇಷನ್ 2 ಪ್ಲೇಸಸ್ ಅಲ್ಲಿ ನಡೆಯುತ್ತೆ. ಒಂದು ಸೈಟೋಪ್ಲಾಸಮ್ ಅಂದ್ರೆ ಕೋಶ ದ್ರವ್ಯದಲ್ಲಿ ನಡೆಯುತ್ತೆ, ಇನ್ನೊಂದು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಈ 2 ಸ್ಥಳಗಳಲ್ಲಿ ಏರೋಬಿಕ್ ರೆಸ್ಪಿರೇಷನ್ ನಡೆಯುತ್ತೆ. ಸೊ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ನನಗೆ ಇಲ್ಲಿ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಅಂದ್ರೆ ಯಾವ ಕೋಶದಲ್ಲಿ ಸೈಟೋಪ್ಲಾಸಮ್ ಅಥವಾ ಮೈಟೋಕಾಂಡ್ರಿಯಾ ಇರೋದಿಲ್ಲ ಅಲ್ಲಿ ಏರೋಬಿಕ್ ರೆಸ್ಪಿರೇಷನ್ ನಡೆಯೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ನಾವು ಲುಕ್ ಅಟ್ ದಿ ಆಪ್ಷನ್ಸ್. ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯಸ್ ಕೋಶ ಕೇಂದ್ರ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್. ನಾನು ಏನು ಹೇಳಿದ್ದೆ, ಏರೋಬಿಕ್ ರೆಸ್ಪಿರೇಷನ್ ಎಲ್ಲಿ ನಡೆಯುತ್ತೆ? ಒಂದು
ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ ಅಥವಾ ಇನ್ನೊಂದು ಸೈಟೋಪ್ಲಾಸ್ಮಲ್ ನಡೆಯುತ್ತೆ. ಸೊ RBC ಅಲ್ಲಿ ಏನಿರೋದಿಲ್ಲ, ಮೈಟೋಕಾಂಡ್ರಿಯಾ ಇರುವುದಿಲ್ಲ. ಸೊ ಅದರಿಂದ ಅಲ್ಲೇನಾಗುತ್ತೆ ಅಂದ್ರೆ ಏರೋಬಿಕ್ ರೆಸ್ಪಿರೇಷನ್ ನಡೆಯೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ವಾಟ್ ಇಸ್ ದಿ explanation of this. And one more very important logic that you need to remember is RBC main role ಏನಂದ್ರೆ, ಕೆಂಪು ರಕ್ತ ಕಣಗಳು ಅಥವಾ RBC main role ಏನಂದ್ರೆ ಆಕ್ಸಿಜನ್ ನ ಬೇರೆ ಬೇರೆ ಆರ್ಗನ್ಸ್ಗೆ ಇದು ಕ್ಯಾರಿ ಮಾಡುತ್ತೆ, ರಕ್ತದ ಮೂಲಕ ಇದು ಕ್ಯಾರಿ ಮಾಡುತ್ತೆ. ಸೊ ಇದರಲ್ಲೇ ಮೈಟೋಕಾಂಡ್ರಿಯಾ ಇದ್ರೆ, RBC ಯಲ್ಲೇ ಮೈಟೋಕಾಂಡ್ರಿಯಾ ಇದ್ರೆ ಈ ಆಕ್ಸಿಜನ್ ಎಲ್ಲ ಇಲ್ಲೇ ಕನ್ಸ್ಯೂಮ್ ಆಗ್ಬಿಡುತ್ತೆ. ಸೊ ದಟ್ ಬೇರೆ ಆರ್ಗನ್ಸ್ಗೆ ಆಕ್ಸಿಜನ್ ಸಿಗೋದಿಲ್ಲ. ಸೊ see the beauty of the creation. You need to admire this. Okay, so ಮೈಟೋಕಾಂಡ್ರಿಯಾ ಅದರಿಂದ ಏನಾಗಿದೆ ಅಂದ್ರೆ ಕೆಂಪು ರಕ್ತ ಕಣಗಳಲ್ಲಿ ಮೈಟೋಕಾಂಡ್ರಿಯಾ ಇರೋದಿಲ್ಲ, because it should not use its own oxygen which is supposed to be given to other organs of the ಅಥವಾ other parts of the body. So this is what you need to remember with respect to this particular question. Next ಹೋಗೋಣ. ಗಾಲ್ಗಿ ಸಂಕೀರ್ಣವನ್ನು ಹೀಗೆ ಕೂಡ ಕರೆಯುತ್ತಾರೆ, ಅಂದ್ರೆ this is the alternative name of Golgi complex. So options are ರೈಬೋಕಾಂಡ್ರಿಯಾ, ಮೀಸೋಕಾಂಡ್ರಿಯಾ, ಮೈಟೋಕಾಂಡ್ರಿಯಾ, ಲಿಪೋಕಾಂಡ್ರಿಯಾ. ಇದರಲ್ಲಿ ನಾವು ಡೈರೆಕ್ಟ್ ಆಗಿ ಮೈಟೋಕಾಂಡ್ರಿಯಾನ ಎಲಿಮಿನೇಟ್ ಮಾಡ್ಬೋದು, ಬಿಕಾಸ್ ಮೈಟೋಕಾಂಡ್ರಿಯಾ ಇಸ್ ಡಿಫ್ರೆಂಟ್ ಅಂಡ್ ಗಾಲ್ಗಿ ಬಾಡಿ ಈಸ್ ಡಿಫ್ರೆಂಟ್. ನಾವು ಅದರ್ 3 ಆಪ್ಷನ್ಸ್ ಇದಾವೆ. ಸೊ ಇದಕ್ಕೆ ನನಗೆ ಸ್ವಲ್ಪ ಇಂಟ್ ಗೊತ್ತಿದ್ರು ನನಗೆ ಆನ್ಸರ್ ಬರುತ್ತೆ. ಗಾಲ್ಗಿ ಕಾಂಪ್ಲೆಕ್ಸ್ ಏನ್ ಮಾಡುತ್ತೆ, ಇಟ್ ಟೆಂಪರರಿಲಿ ಸ್ಟೋರ್ಸ್ ದಿ ಫ್ಯಾಟ್ ಅಥವಾ ಲಿಪಿಡ್ಗಳನ್ನು ತಾತ್ಕಾಲಿಕವಾಗಿ ಸಂಗ್ರಹಣೆ ಮಾಡುತ್ತೆ. ಸೊ ನಿಮ್ಗೆ ಇವಾಗ ಆನ್ಸರ್ ಗೊತ್ತಾಗಿರುತ್ತೆ ಅನ್ಸುತ್ತೆ, ಲಿಪಿಡ್. ಓಕೆ, ಸೊ ದ ಕೀ ವರ್ಡ್ ಇಸ್ ಲಿಪಿಡ್. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಲಿಪೋಕಾಂಡ್ರಿಯಾ ಅಂತ ಕರಿತೀವಿ, ಬಿಕಾಸ್ ಇಟ್ ಟೆಂಪರರಿಲಿ ಸ್ಟೋರ್ಸ್ ದಿ ಲಿಪಿಡ್ಸ್. ಸೊ ದಿಸ್ ಇಸ್ ವಾಟ್ ಇಸ್ ದಿ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯಕೋಶದ ದೊಡ್ಡ ಕಣದಂಗ? ವಿಚ್ ಆಫ್ ದಿ ಫಾಲೋಯಿಂಗ್ is the largest plant cell organelle. ವೆರಿ ಕೇರ್ಫುಲಿ ಅಬ್ಸರ್ವ್ ಮಾಡಬೇಕು. ಸಸ್ಯಕೋಶದಲ್ಲಿ ಅವ್ರು ಕೇಳ್ತಾ ಇರೋದು ಅದು ಏನು, ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಮಾತ್ರ. ನಾಟ್ ದಟ್ ದಿ ಕ್ವೆಶನ್ ಇಸ್ ನಾಟ್ ವಿಚ್ ಇಸ್ ದಿ ಲಾರ್ಜೆಸ್ಟ್ ಆರ್ಗನಲ್ ಆಫ್ ದಿ ಸೆಲ್ ಅಂತ ಕೇಳಿಲ್ಲ, ಈ ಕೆಳಗೆ ಕೊಟ್ಟಿರೋದ್ರಲ್ಲಿ ವಿಚ್ ಇಸ್ ದ ಲಾರ್ಜೆಸ್ಟ್ ಆರ್ಗನಲ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಆಪ್ಷನ್ಸ್ ಯಾವ್ದು ಅಂದ್ರೆ ಪ್ಲಾಸ್ಟಿಕ್ಸ್, ರೈಬೋಕಾಂಡ್ರಿಯಾ, ಮೈಟೋಕಾಂಡ್ರಿಯಾ ಅಂಡ್ ಲಿಪೋಕಾಂಡ್ರಿಯಾ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಪ್ಲಾಸ್ಟಿಕ್ಸ್. ಓಕೆ, ಸೊ ಯೂಶಲಿ ಏನಂದ್ರೆ ಸಸ್ಯಗಳಲ್ಲಿ ವ್ಯಾಕ್ಯೂಲ್ ಅಂತ ಇರುತ್ತೆ. ಓಕೆ, ಅಂದ್ರೆ ಈ ತರ ಸಸ್ಯಕೋಶ ಇದ್ರೆ ದಿ ಎಂಟಿ ಸ್ಪೇಸ್ ಇರುತ್ತೆ ಮಧ್ಯದಲ್ಲಿ ಒಂದು. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ವ್ಯಾಕ್ಯೂಲ್. ಈ ವ್ಯಾಕ್ಯೂಲ್, ದಿಸ್ ಇಸ್ ಆಕ್ಚುಲಿ ದಿ ಬಿಗ್ಗೆಸ್ಟ್ ಆರ್ಗನಲ್ ಆಫ್ ದಿ ಸೆಲ್. ಈ ಎಂಟಿ ಸ್ಪೇಸ್ ಇರುತ್ತಲ್ಲ, ಅದು ಅತ್ಯಂತ ದೊಡ್ಡದಾಗಿರುತ್ತೆ ಯೂಶುವಲಿ. ಬಟ್ ನಮ್ಗೆ ಏನ್ ಕೊಟ್ಟಿರೋದು, ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ನಾವು ಚೂಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ದೊಡ್ಡದು ಯಾವುದು ಅಂದ್ರೆ ಪ್ಲಾಸ್ಟಿಡ್. ಇದೇ ಪ್ರಶ್ನೆನ ಅನಿಮಲ್ ಸೆಲ್ ಅಲ್ಲಿ ಕೇಳಿದ್ರೆ, ಅಂದ್ರೆ ಪ್ರಾಣಿ ಜೀವಕೋಶದಲ್ಲಿ ಕೇಳಿದ್ರೆ, ದ ಬಿಗ್ಗೆಸ್ಟ್ ಆರ್ಗನಲ್ ಈಸ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅತ್ಯಂತ ದೊಡ್ಡ ಕಣದಂಗ ಆಗುತ್ತೆ. ಸೆಕೆಂಡ್ ಯಾವ್ದು ಆಗುತ್ತೆ ಅಂದ್ರೆ ಮೈಟೋಕಾಂಡ್ರಿಯಾ. ಓಕೆ, ಸೊ ಮೈಟೋಕಾಂಡ್ರಿಯಾ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಅಂಡ್ ನ್ಯೂಕ್ಲಿಯಸ್ ಇಸ್ ದಿ ಫಸ್ಟ್ ಲಾರ್ಜೆಸ್ಟ್ ಆರ್ಗನಲ್ ಇನ್ ಅನಿಮಲ್ ಸೆಲ್. ಸೊ ಇದೆಲ್ಲ ನಮ್ಗೆ ಗೊತ್ತಿರೋ, ಅಂದ್ರೆ ಆಸ್ ಸೂನ್ ಆಸ್ ಯು ಸಿ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್, ನೀವು ಇದನ್ನ ನೆಕ್ಸ್ಟ್ ಅನಿಮಲ್ ಸೆಲ್ಗೆ ರಿಲೇಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ನಾನು ಮುಂಚೆನೆ ಹೇಳ್ದಾಗೆ ನೀವು ಓದಿದ ಕ್ವೆಶನ್ನೇ ಬರ್ಬೇಕಂತ ಏನಿಲ್ಲ. ಸೊ ಯು ನೀಡ್ ಟು ಹ್ಯಾವ್ ದಟ್ ಸೆನ್ಸ್ ಆಫ್ ಅಪ್ಲಿಕೇಶನ್. ಸೊ ಪ್ಲಾಂಟ್ ಅಲ್ಲಿ ಈ ತರ ಕೇಳಿದ್ರೆ ಅನಿಮಲ್ ಸೆಲ್ ಅಲ್ಲೂ ಕೇಳ್ಬೋದಲ್ಲ ಅನ್ನೋದು ನಮಗೆ ವೈಲ್ಡ್ ಗೆಸ್ ಆಗಬೇಕು. ಸೊ ಅದ್ರ ಮೇಲೆ ನಮ್ಮ ಪ್ರಿಪರೇಷನ್ ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಸೊ ದಿಸ್ ಇಸ್ ಹೌ ವಿ ಪ್ರಿಪೇರ್. ನೆಕ್ಸ್ಟ್ ಬರೋಣ. ಪ್ರೋಕ್ಯಾರಿಯೋಟಿಕ್ ಕೋಶದಲ್ಲಿ ಕೆಳಗಿನ ಯಾವುದು ಇರುವುದಿಲ್ಲ? ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆರ್ ನಾಟ್ ಪ್ರೆಸೆಂಟ್ ಇನ್ ದಿ, ಈಸ್ ಮಾತ್ರ ತಗೊಳ್ಳಿ, ಯಾಕಂದ್ರೆ ಆಲ್ ಆಪ್ಷನ್ಸ್ ಆರ್ ಸಿಂಗಲ್. ಪ್ರೋಕ್ಯಾರಿಟಿಕ್ ಜೀವಕೋಶದಲ್ಲಿ ಕೆಳಗಿನ ಯಾವುದು ಇರುವುದಿಲ್ಲ ಅಂದ್ರೆ ದಿಸ್ ಇಸ್ ಬೇಸಿಕಲಿ ಡಿಫರೆನ್ಸ್ ಬಿಟ್ವೀನ್ 2 ಟೈಪ್ಸ್ ಆಫ್ ಸೆಲ್ಸ್. ಒಂದನ್ನ ನಾವು ಪ್ರೋಕ್ಯಾರಿಯೋಟಿಕ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ. ನಮಗೆ ಕೇಳಿರೋದು ಯಾವುದು? ಪ್ರೋಕ್ಯಾರಿಯೋಟಿಕ್ ಸೆಲ್. ಪಿ ಇಂಗ್ಲಿಷ್ ಅಲ್ಲಿ ಎಷ್ಟನೇ ಪದ ಅಂದ್ರೆ 16ನೇ ಪದ. ಯೂಕ್ಯಾರಿಯೋಟಿಕ್ ಇಂಗ್ಲಿಷ್ ಅಲ್ಲಿ ಎಷ್ಟನೇ ಪದ ಅಂದ್ರೆ 5ನೇ ಪದ. ಅಂದ್ರೆ ಹೈಯೆಸ್ಟ್ ಇರೋದು ಯಾವುದು? ಪ್ರೋಕ್ಯಾರಿಯೋಟಿಕ್. ಅಂದ್ರೆ ದಿಸ್ ಇಸ್ ದಿ ಓಲ್ಡೆಸ್ಟ್ ಸೆಲ್ and eukaryotic is the youngest cell. ಅಂದ್ರೆ ಫಸ್ಟ್ ಉಗಮ ಆಗಿದ್ದು, ಪ್ರಪಂಚದಲ್ಲಿ ಫಸ್ಟ್ ಉಗಮ ಆಗಿದ್ದು ಜೀವಕೋಶ ಯಾವುದು ಅಂದ್ರೆ ಪ್ರೋಕ್ಯಾರಿಯೋಟಿಕ್. ಆಮೇಲೆ ಉಗಮ ಆಗಿದ್ದು ಯಾವುದು ಅಂದ್ರೆ ಯೂಕ್ಯಾರಿಯೋಟಿಕ್. ಅರ್ಥ ಆಯ್ತಲ್ವಾ? ಅಂದ್ರೆ ಯೂಕ್ಯಾರಿಯೋಟಿಕ್
ಪ್ರಾಣಿಗಳಲ್ಲಿ ಅನಿಮಲ್ಸ್ ಅಥವಾ ನಮ್ಮಲ್ಲಿ ಹ್ಯೂಮನ್ಸ್ ಅಲ್ಲಿ ಯಾವ ಸೆಲ್ಸ್ ಇರುತ್ತೆ ಅಂದ್ರೆ ಯೂಕ್ಯಾರಿಯೋಟಿಕ್ ಸೆಲ್ಸ್ ಇರುತ್ತೆ. ಈ ತರ ನೀವು ಜ್ಞಾಪಕ ಇಟ್ಕೊಳ್ಳಿ. ಅನಿಮಲ್ಸ್ ಅಲ್ಲಿ ಏನಿರುತ್ತೆ ಅಥವಾ ಪ್ರಾಣಿಗಳಲ್ಲಿ ಅಥವಾ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಏನಿರುತ್ತೆ, ಯೂಕ್ಯಾರಿಯೋಟಿಕ್ ಜೀವಕೋಶಗಳಿರ್ತವೆ. ಯೂಕ್ಯಾರಿಯೋಟಿಕ್ ಜೀವಕೋಶ ಅಂದ್ರೆ ಇಟ್ ಈಸ್ ವೆರಿ ವೆಲ್ ಡೆವಲಪ್ಡ್. ಅಂದ್ರೆ ನಮ್ಮಲ್ಲಿ ಜೀವಕೋಶಗಳು ತುಂಬಾ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ನಮ್ಮಲ್ಲಿರೋ ಕೋಶಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಯೂಕ್ಯಾರಿಯೋಟಿಕ್. ವೆಲ್ ಡೆವಲಪ್ಡ್ ಅಂದ್ರೆ ಏನು? ಜೀವಕೋಶದಲ್ಲಿ ಎಲ್ಲಾ ಕಾಂಪೋನೆಂಟ್ಸು ಇರಬೇಕು. ಅಂದ್ರೆ ನ್ಯೂಕ್ಲಿಯಸ್ ಇರಬೇಕು, ಗಾಲ್ಗಿ ಕಾಂಪ್ಲೆಕ್ಸ್ ಇರಬೇಕು, ರೈಬೋಸೋಮ್ ಇರಬೇಕು, ನ್ಯೂಕ್ಲಿಯಸ್ ಇರಬೇಕು, ಮೈಟೋಕಾಂಡ್ರಿಯಾ ಇರಬೇಕು. ಸೊ ಇದೆಲ್ಲ ಕಾಂಪೋನೆಂಟ್ಸ್ ಇದ್ರೆ ವೆಲ್ ಡೆವಲಪ್ಡ್ ಸೆಲ್ ಅಂತ ಹೇಳ್ತೀವಿ. ಅಂದ್ರೆ ಪ್ರೊಕ್ಯಾರಿಯೋಟ್ ಈಸ್ ಕೈಂಡ್ ಆಫ್ ನಾಟ್ ಡೆವಲಪ್ಡ್. ಅದು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಈ ತರ ಸೆಲ್ ಅಲ್ಲಿ ಸೆಲ್ ಆರ್ಗನಲ್ಸ್ ಅಥವಾ ಕಣದಂಗಗಳು ಹೆಚ್ಚಾಗಿ ಇರುವುದಿಲ್ಲ. ಇಲ್ಲಿ ಲಿಮಿಟೆಡ್ ನಂಬರ್ ಆಫ್ ಕಣದಂಗಗಳು ಅಥವಾ ಸೆಲ್ ಆರ್ಗನಲ್ಸ್ ಇರುತ್ತೆ. ಸೊ ಇದಕ್ಕೆ ನಾನೊಂದು ಕೋಡ್ ಕೊಡ್ತೀನಿ. ಅದೇನಂದ್ರೆ RC ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ಈ R ಮತ್ತೆ C ಇಂದ ಸ್ಟಾರ್ಟ್ ಆಗ್ತಕ್ಕಂಥ ಕಣದಂಗಗಳು ಮಾತ್ರ ಪ್ರೊಕ್ಯಾರಿಯೋಟಿಕ್ ಅಲ್ಲಿರುತ್ತೆ. ಸೊ ಮಿಕ್ಕಿದ ಯಾವ ಕಣದಂಗಗಳು ಇರೋದಿಲ್ಲ. ಸೊ R ಇಂದ ಏನ್ ಜ್ಞಾಪಕ ಇಟ್ಕೊಳ್ಬೇಕಂದ್ರೆ ನೀವು ರೈಬೋಸೋಮ್. ಓಕೆ, ಸೊ ರೈಬೋಸೋಮ್ ಫಂಕ್ಷನ್ ಏನು? ಸಿಂಥಸಿಸ್ ಆಫ್ ಪ್ರೋಟೀನ್ಸ್. C ಇಂದ ಸೈಟೋಪ್ಲಾಸಮ್ ಜ್ಞಾಪಕ ಇಟ್ಕೊಳ್ಳಿ. ಅದಾದ್ಮೇಲೆ ಸೆಲ್ ವಾಲ್, ಅದಾದ್ಮೇಲೆ ಕ್ರೋಮೋಸೋಮ್. ಸೊ ಇಷ್ಟು ಬಿಟ್ರೆ ಇನ್ನೇನು ಇರೋದಿಲ್ಲ ಯೂಶಲಿ ಯಾವ್ದ್ರಲ್ಲಿ? ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ. ನಾವು ಆಪ್ಷನ್ಸ್ ನೋಡ್ತಾ ಬರೋಣ. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್, ಸೊ ಇಲ್ಲೆಲ್ಲೂ ಇಲ್ಲ. ಅರ್ಥ ಆಯ್ತಲ್ವಾ? ಅದಾದ್ಮೇಲೆ ಮೈಟೋಕಾಂಡ್ರಿಯಾ ಕೂಡ ಇಲ್ಲ, ಲೈಸೋಸೋಮ್ ಕೂಡ ಇಲ್ಲ. ಸೊ ಅಂದ್ರೆ ನಮ್ಮ ಆನ್ಸರ್ ಏನಾಗುತ್ತೆ? ಆಲ್ ದಿ ಅಬೋ ಆನ್ಸರ್ ಆಗುತ್ತೆ ಇದಕ್ಕೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದಿ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವೆಶನ್. ಅದಾದ್ಮೇಲೆ ಲಾಸ್ಟ್ ಕ್ವೆಶನ್ಗೆ ಬಂದ್ಬಿಡೋಣ. ಸೊ ಲಾಸ್ಟ್ ಕ್ವೆಶನ್ ಏನು ಅಂದ್ರೆ, ಈ ಕೆಳಗಿನವುಗಳಲ್ಲಿ ಎಲ್ಲಿ ಸೆಂಟ್ರಿಯೋಲ್ ಕಂಡು ಬರುತ್ತದೆ? ಸೆಂಟ್ರಿಯೋಲ್ಸ್ ಆರ್ ಪ್ರೆಸೆಂಟ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನಲ್ಸ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಮೈಟೋಕಾಂಡ್ರಿಯಾ, ಸೆಂಟ್ರೋಸೋಮ್, ಲೈಸೋಸೋಮ್ ಮತ್ತೆ ಕ್ಲೋರೋಪ್ಲಾಸ್ಟ್. ನಾವು ವಾಟ್ ಇಸ್ ದ ರೋಲ್ ಆಫ್ ಸೆಂಟ್ರಿಯೋಲ್ ಅಂದ್ರೆ, ಸೆಂಟ್ರಿಯೋಲ್ ಪ್ಲೇಸ್ ಅ ರೋಲ್ ಇನ್ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಅಂದ್ರೆ ಕೋಶ ವಿಭಜನೆಯಲ್ಲಿ ಇದು ಮೇನ್ ರೋಲ್ ಪ್ಲೇ ಮಾಡುತ್ತೆ. ಸೊ ಇದು ಸ್ಟ್ರೇಟ್ ಕ್ವೆಶನ್, ನಮ್ಗೆ ಗೊತ್ತಿರಬೇಕು. ಸೆಂಟ್ರಿಯೋಲ್ಸ್ ಆರ್ ಪ್ರೆಸೆಂಟ್ ಇನ್ ಸೆಂಟ್ರೋಸೋಮ್ಸ್ ಅಲ್ಲಿ ಇರುತ್ತೆ. ಸೊ ಇದೇನ್ ಮಾಡುತ್ತಂದ್ರೆ, ಇಟ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್ ಆಫ್ ಸ್ಪಿಂಡಲ್ ಫೈಬರ್ಸ್. ಸ್ಪಿಂಡಲ್ ಫೈಬರ್ಸ್ ಅಂತ ಹೇಳ್ತೀವಿ. ಸೊ ಈ ಸ್ಪಿಂಡಲ್ ಫೈಬರ್ಸ್ ಪ್ರೊಡಕ್ಷನ್ ಅಲ್ಲಿ ಸೆಂಟ್ರಿಯೋಲ್ಸ್ ಹೆಲ್ಪ್ ಮಾಡುತ್ತೆ. ಈ ಸ್ಪಿಂಡಲ್ ಫೈಬರ್ಸ್ ಏನ್ ಮಾಡುತ್ತಂದ್ರೆ, ಸೆಲ್ ಡಿವೈಡ್ ಆಗುವಾಗ ಸೆಲ್ ಸ್ವಲ್ಪ ಎಲಾಂಗೇಟೆಡ್ ಆಗುತ್ತೆ. ಸಪೋಸ್ ಇಲ್ಲಿ ನ್ಯೂಕ್ಲಿಯರ್ ಮೆಟೀರಿಯಲ್ ಇದ್ರೆ, ಈ ಸ್ಪ್ಲಿಂಡರ್ ಫೈಬರ್ಸು ಈ ನ್ಯೂಕ್ಲಿಯರ್ ಮೆಟೀರಿಯಲ್ನ ಎರಡು ಟರ್ಮಿನಲ್ಸ್ಗೆ ಅದು ಪುಲ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಯಾಕಂದ್ರೆ ಒನ್ ಸೆಲ್ ಈಸ್ ಗೋಯಿಂಗ್ ಟು ಬಿ ಡಿವೈಡೆಡ್ ಇಂಟು ಟೂ ಆಫ್ಸ್ ಅಥವಾ ಟೂ ಕಂಪ್ಲೀಟ್ ಸೆಲ್ಸ್. ಸೊ ಎರಡರಲ್ಲೂ ಕಂಪ್ಲೀಟ್ ಜೆನೆಟಿಕ್ ಮೆಟೀರಿಯಲ್ ಇರಬೇಕು. ಈ ಸ್ಪ್ಲಿಂಡಲ್ ಫೈಬರ್ಸ್ ಏನ್ ಮಾಡುತ್ತಂದ್ರೆ, ಸೆಲ್ನ ಮಧ್ಯದಲ್ಲಿರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ನ ಟೂ ಆಫ್ಸ್ ಆಗಿ ಆ ಕಡೆ ಮತ್ತೆ ಈ ಕಡೆಗೆ ಡಿವೈಡ್ ಮಾಡುತ್ತೆ. ಈ ಸ್ಪ್ಲಿಂಡರ್ ಫೈಬರ್ಸ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಥವಾ ಯಾವ್ದ್ರಿಂದ ಫಾರ್ಮೇಷನ್ ಆಗುತ್ತೆ ಅಂದ್ರೆ, ಇಟ್ ಫಾರ್ಮ್ಸ್ ವಿತ್ ಆರ್ ಫ್ರಮ್ ಸೆಂಟ್ರೋಸೋಮ್ಸ್. ಅಂಡ್ ಸೆಂಟ್ರೋಸೋಮ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಸೆಂಟ್ರಿಯೋಲ್ಸ್ ಇರುತ್ತೆ. ಸೊ ಇಲ್ಲಿಗೆ I can complete today's discussion on 10 multiple choice question on the first chapter, that is cell. So I'll meet you once again with one more set of question papers. Till then, keep watching our videos. Before I conclude, I want to give you one more information. Gnana Gangotri, we have already started with online classes with respect to KAS, PSI, FDA, SDA and KPSC technical and non-technical, all these courses. So ಇದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ಅಥವಾ ಲಿಂಕ್ಸ್ ಏನಿದೆಯೋ, ಅಪ್ಲಿಕೇಶನ್ ಲಿಂಕ್ಸ್ನ ನಾನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮಗೆ ಡೆಮೋ ಕ್ಲಾಸಸ್ ಅಂತ ಇರುತ್ತೆ ಅಥವಾ ಟ್ರಯಲ್ ಪ್ಯಾಕ್ ಅಂತ ಇರುತ್ತೆ, 3 days ಟ್ರಯಲ್ ಪ್ಯಾಕ್. ಸೊ ಅದನ್ನು ನೋಡಿ ನಿಮಗೆ ಇಷ್ಟ ಆದರೆ ನೀವು ನಮ್ಮ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.